ಪ್ರತಿ ಸಿನಿಮಾದ ಹಿಂದೆ ಒಂದು ಕತೆ ಅಡಗಿರುತ್ತೆ. ಪ್ರತಿ ಸಿನಿಮಾದಲ್ಲೂ ಒಂದು ಪಿಕ್ಚರ್ ತೋರಿಸ್ತೀವಿ ಅನ್ನೋಂಥ ಒಂದು ಹೊಸ ಗೂಗ್ಲಿ ಜೊತೆ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಅವರು ನಮ್ಮ ಜೊತೆಗೆ ಹಾಜರಾಗಿದ್ದಾರೆ. ಒಂದಷ್ಟು ಹೊಸ ಆಲೋಚನೆಗಳು, ವಿಭಿನ್ನವಾದ ದಾರಿಗಳ ಜೊತೆಗೇನೆ ನಮ್ಮ ಜೊತೆ ಮಾತಿಗೆ ಇಳೀತಾ ಹೋಗ್ತಾರೆ. ಶಿಲ್ಪಾ ಮೇಡಮ್, ಸಿನಿಮಾದ ಟೈಟಲ್ಲೇ ನಿಮಗೊಂದು ಇನ್ವಿಟೇಷನ್ ಆಗ್ತಾ ಹೋಗುತ್ತೆ. ಪಿಕ್ಚರು ಯಾರಾದರೂ ಕಾಮನ್ಲಿ ಮಾತಾಡುವಾಗ ನಿಮ್ಮ ಪಿಕ್ಚರ್ ಹೆಸರೇನು ಅಂತ ಕೇಳ್ತಾರೆ, ನೀವು ಅವಾಗ ಪಿಕ್ಚರ್ ಅಂತ ಹೇಳ್ತೀರಾ. ಆ ಥರ ಏನಾದರೂ ಯುನೀಕ್ ಆದಂಥ ಎಕ್ಸ್ಪೀರಿಯನ್ಸ್ ಆಯ್ತಾ ಈ ಸಿನಿಮಾ ಟೈಟ್ಲ್ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ? ಯಾರ್ಯಾರಿಗೆ ನಾವು ಹೇಳ್ತಾ ಇದ್ದೀವಿ ಸಿನಿಮಾ ಹೆಸರೇನು ಪಿಕ್ಚರ್, ಅದೇ ಪಿಕ್ಚರ್ ಹೆಸರೇನು ಪಿಕ್ಚರ್, ಅಲ್ಲ ನಿಮ್ದು ಪಿಕ್ಚರ್ ಹೆಸರೇನು ಪಿಕ್ಚರ್ ಅಂತ ದೇಸ್ ಲೈಕ್ ಮತ್ತೆ 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 ಹೇಳೋ ಥರ ಆಗ್ತಿದೆ. ಸೊ ಆ ಎಂಗೇಜ್ಮೆಂಟ್ ಇದೆ ಹೆಸರಲ್ಲಿ ಅಂತ ಅನ್ಕೊಂಡ್ವಿ ನಾವು. ಇಟ್ಸ್ ವರ್ಕಿಂಗ್. ಪಿಕ್ಚರ್ಗೆ ಬರ್ತೀನಿ. ಚಿಕ್ಕ ವಯಸ್ಸಿಂದ ನಾವೆಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿರ್ತೀವಿ. ಸಿನಿಮಾಗಳನ್ನು ನಾವು ನೋಡೋದು, ಅರ್ಥೈಸ್ಕೊಳ್ಳೋದು, ಅವಲೋಕಿಸ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟಿದ್ದು. ಸಿನಿಮಾನ ಕೆಲವರು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾರೆ, ಸಿನಿಮಾವನ್ನು ಕೆಲವರು ಅರ್ಥೈಸ್ಕೊಳ್ಳೋದಕ್ಕೋಸ್ಕರನೇ ನೋಡ್ತಾರೆ. ನಿಮ್ಮ ಬಾಲ್ಯದ ಪಿಕ್ಚರ್ ನೆನಪು ಶೇರ್ ಮಾಡ್ಕೋಬೋದಾ? ಬಾಲ್ಯದ ನನಗೆ ಮೊದಲನೇ ನೆನಪು ಅಂದರೆ ತುಂಬಾನು ಬಾಲ್ಯ ಏನಿರಲಿಲ್ಲ. ಮನೆ ಪ್ಯಾರ್ ಕಿಯಾ, ಅದಾದಮೇಲೆ ದಿಲ್ವಾನೆ ದುಲ್ಹನಿಯಾ ಲೇ ಜಾಯೆಂಗೆ, ಈ ಥರದ ಸಿನಿಮಾಗಳು ನನಗೆ ತುಂಬ ಇಷ್ಟ. ಅದು ಯಾಕೋ ಗೊತ್ತಿಲ್ಲ, ಒಂದು ನೆನಪು, ಸ್ಟ್ರಾಂಗ್ ನೆನಪು, ಅದೆಲ್ಲ ಮನಸ್ಸಲ್ಲಿ ಉಳ್ಕೊಂಡಿರೋ ನೆನಪು ಅವೆಲ್ಲ, ಆ ಸಿನಿಮಾಗಳು ನೋಡಿರೋದು. 2009ಕ್ಕೆ ಹೊಟ್ಟೋಗ್ತೀನಿ. ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಆಮೇಲೆ ಕೂಲ್ ಬರುತ್ತೆ. ನಿಮ್ಮದೇ ಆದಂಥ ಒಂದಿಷ್ಟು ಪ್ರೊಡಕ್ಷನ್ ಆಲೋಚನೆಗಳು ಓಪನ್ ಆಗ್ತಾ ಹೋಗುತ್ತೆ. ನೀವು ಇಂಡಸ್ಟ್ರಿಯಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ಇಂಡಸ್ಟ್ರಿಯ ಮಜಲುಗಳು ಹೇಗೆ ಕಾಣಿಸುತ್ತೆ ನಿಮಗೆ? ಮಜಲುಗಳು, ಇಂಡಸ್ಟ್ರಿ ಎವ್ರಿಥಿಂಗ್ ಇಸ್ ಅ ಫೇಸ್ ಅಂತ ನನಗನ್ಸುತ್ತೆ. ಇಟ್ಸ್ ಆಲ್ ಸೀಸನ್. ಒಂದು ಟೈಮಲ್ಲಿ ತುಂಬ ಪಿಕ್ಚರ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಇನ್ನು ಕೆಲವೊಮ್ಮೆ ನೋಡಲ್ಲ. ಸೊ ಎಲ್ಲ ಒಂದು ಅಲೆ ಥರ ಬಂದು ಹೋಗುತ್ತೆ. ಐ ಮೀನ್ ಇಟ್ಸ್ ಲೈಕ್ ಇವಾಗ ಮೊಮೆಂಟ್ರಿ ಹಿಂಗಿದೆ ಫೇಸು, ಎಲ್ಲ ಸರಿ ಹೋಗುತ್ತೆ. ಇಟ್ಸ್ ಅವರ್ ಜನರ ಮೂಡು, ಅವರ ಪರಿಸ್ಥಿತಿ, ಅವ್ರವ್ರು ಏನೇನು ಪಾಪ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಬಂದು ಆಚೆ ನೋಡೋಕ್ಕಾಗ್ತಾ ಇಲ್ಲ. ನಾವು ಅಂಥ ಸಿನಿಮಾಗಳು ಕೊಡಬೇಕು ಅಷ್ಟೇ. ಪ್ರೊಡ್ಯೂಸರ್ಗಳಿಗೆ ಯಾವಾಗಲೂ ಅಕೌಂಟಬಿಲಿಟಿ ತುಂಬ ಮುಖ್ಯ ಅಂತಾರೆ. ನೀವು ನಿರ್ಮಾಪಕಿ, ಗಣೇಶರು ನಿರ್ಮಾಪಕರು, ಇಬ್ಬರಲ್ಲಿ ಯಾರು ಜಾಸ್ತಿ ಕ್ಯಾಲ್ಕುಲೇಟೆಡ್? ನಿರ್ಮಾಪಕಿಯಾಗಿ ನಾನೇ ಕ್ಯಾಲ್ಕುಲೇಟೆಡ್ ಆಗಿರಲೇಬೇಕು ನೋಡಿ. ಯಾಕಂದರೆ ಸಿನಿಮಾ ಅನ್ನೋದು ಚೆನ್ನಾಗಾದರೂ ಆಗಬಹುದು, ಇಲ್ದೂ ಇರಬಹುದು. ಸೊ ವಿ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟಿವ್ ಆಲ್ಸೋ. ಸಿನಿಮಾಗೆ ಏನು ಕೊಡಬೇಕು ಅದನ್ನು ಕೊಡಬೇಕಾಗತ್ತೆ. ವಿ ಕಾಂಟ್ ಕಾಂಪ್ರಮೈಸ್ ಇನ್ ದ್ಯಾಟ್. ಲೆಕ್ಕಾಚಾರ ನಂದೇನೆ, ಯಾಕಂದರೆ ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಯೋಚನೆ ಮಾಡಲೇಬೇಕಾಗತ್ತೆ. ಸಿನಿಮಾಗೆ ಕಾಂಪ್ರಮೈಸ್ ಮಾಡಿ ಏನು ಲೆಕ್ಕಾಚಾರ ಹಾಕಲ್ಲ. ಸಿನಿಮಾಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ. ಬಟ್ ಅಕೌಂಟಬಿಲಿಟಿ ಇದ್ರೇ ಅದೊಂದು ಶಿಸ್ತು ಅಂತ ನನ್ನ ಪ್ರಕಾರ. ಶಿಸ್ತು ಅನ್ನೋದು, ನಾವು ದುಡ್ಡನ್ನು ಆ ಥರ ಸುಮ್ಮನೆ ಎಸೆತಿರಂಗಾಗಲ್ಲ. ಎಲ್ಲದಕ್ಕೂ ಒಂದು ಅಕೌಂಟಬಿಲಿಟಿ ಇರಲೇಬೇಕು. ಸಿನಿಮಾದಲ್ಲಿ ತುಳುನಾಡಿನ ಪ್ರತಿಭೆಗಳೇ ತುಂಬ ಎದ್ದು ಕಾಣಿಸ್ತಾ ಇದೆ. ಕನ್ನಡ ಮತ್ತು ತುಳುನ ಅವಳಿ ಸಂಸ್ಕೃತಿಗಳಿಗೆ ನಾವು ಹೋಲಿಸ್ಬೋದು. ನೀವು ಗಣೇಶರಿಗೆ ತುಳು ಕಳಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ದೀರಾ? ಈಗ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಲಿಸೋದು. ನಾವು ಮಾತಾಡೋದೆಲ್ಲ ಅರ್ಥ ಆಗ್ತಾ ಇದೆ ಅವ್ರಿಗೆ ಅಂತ. ಇಲ್ಲ, ಹೀ ಫಾಲೋಸ್, ಅವ್ರಿಗೆ ಅರ್ಥ ಆಗುತ್ತೆ ತುಳು ಕಂಪ್ಲೀಟ್ಲಿ. ಹೀ ಫಾಲೋಸ್. ಸ್ವಲ್ಪ ಮಾತಾಡ್ತಾರೆ ಕೂಡ. ಇನ್ಫ್ಯಾಕ್ಟ್ ಅವ್ರು ತುಳು ವರ್ಷನೇ ನೋಡಿದ್ದು ಮೊನ್ನೆ. ನಂಗೆ ಇನ್ನೂ ಕನ್ನಡ ರೆಡಿ ಆಗಿರಲಿಲ್ಲ ಅಂತ ತುಳುನೇ ನೋಡ್ಬಿಟ್ಟು ಅಷ್ಟು ಎಂಜಾಯ್ ಮಾಡಿದ್ರು ಅವರು. ಹಿ ಅಂಡರ್ಸ್ಟ್ಯಾಂಡ್ಸ್, ಅವ್ರಿಗೆ ಅರ್ಥ ಆಗುತ್ತೆ. ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇದ್ರಿ, ಈಗ ಹೊಸ ಪ್ರಮೋಷನ್ ಸಿಕ್ಕಿದೆ, ಮೈಕ್ ಮುಂದೆ ಬಂದಿದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಬ್ಬ ಹಿನ್ನೆಲೆ ಗಾಯಕಿಯಾಗಿ? ಫ್ರೆಶ್ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ನನಗೆ ತುಂಬ ಖುಷಿ ಆಯಿತು. ಅದು ಜನ ಅದನ್ನು ತಗೊಂಡಿರೋ ರೀತಿ ನೋಡಿಬಿಟ್ಟು ನಂಗೆ ತುಂಬ ಕಾಲ್ಸ್ಗಳೆಲ್ಲ ಬಂತು, ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ. ಆ ಅಪ್ರಿಸಿಯೇಷನ್ ಇದೆ ಅಲ್ಲ, ತುಂಬ ಖುಷಿ ಆಯಿತು. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ಲೆವೆಲ್ಗೆ ಹಾಡು ಚೆನ್ನಾಗಾಗುತ್ತೆ ಅಂತ. ಬಟ್ ಯಾರ್ಯಾರೋ ಕಾಲ್ ಮಾಡಿಬಿಟ್ರು, ಎಷ್ಟು ದೊಡ್ಡವರೆಲ್ಲ, ನಂಗೆ ಭಾರಿ ಖುಷಿ ಆಯಿತು. ಸಾಂಗ್ ಕೇಳೋದಕ್ಕೆ ಚೆನ್ನಾಗಿದೆ. ಇದಕ್ಕೆ ದ್ವಾಪರ ಸಾಂಗ್ ಹಿಟ್ಟಾಗಿರೋದಕ್ಕೂ ಒಂದು ಸ್ವೀಟ್ ಲಿಂಕ್ ಇದೆ, ಅದನ್ನು ನೀವೇ ಹೇಳಬೇಕು. ಯಾವುದು? ರೊಮ್ಯಾನ್ಸು, ಲವ್ ಮೂಮೆಂಟ್ಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ನಮ್ಗೆ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಅಂತ ದೊಡ್ಡ ಸಾಂಗ್ ಕಂಪೇರ್ ಮಾಡಿಬಿಟ್ರಿ, ಥ್ಯಾಂಕ್ ಯು. ಕೊನೆಯದಾಗಿ, ಈಗ ಪಿಕ್ಚರ್ ಬರ್ತಾ ಇದೆ ಜುಲೈ 24ನೇ ತಾರೀಕು. ನಮಗೆ ಒಂದಷ್ಟು ಸವಾಲುಗಳಿದೆ, ಪ್ರಶ್ನೆಗಳಿದೆ. ಸಿನಿಮಾಗಳು ಓಡಬೇಕು ಅನ್ನೋದು ನಮ್ಮ ಪ್ರೇಕ್ಷಕನ ಕಾಳಜಿಯಾಗಿದೆ. ನೀವು ನೋಡ್ತಾ ಇರ್ತೀರ ಇಂಡಸ್ಟ್ರಿ ಹೌ ಇಟ್ ರನ್ಸ್ ಅಂತ, ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಆ ಟೆಕ್ನಿಕ್ಗಳೆಲ್ಲ ಇವಾಗ ಈ ಸಿನಿಮಾದ ಮುಖಾಂತರ ಹೇಗೆ ಪ್ರೇಕ್ಷಕರಿಗೆ ತಲುಪುತ್ತೆ ಅಂತ? See, there is no set formula, Karthik. I don't know. See, ನಾನು ನಿಮ್ಗೆ ಹೇಳಿಲ್ವಾ, ಎವ್ರಿಥಿಂಗ್ ಇಸ್ ಅ ಸೀಸನ್. ಎವ್ರಿಥಿಂಗ್ ಜನರಿಗೆ ಒಂದು ಸೀಸನಲ್ಲಿ ಒಂದು ಥ್ರಿಲ್ಲರ್ಸ್ ಇಷ್ಟ ಆಗುತ್ತೆ, ಕೆಲವೊಮ್ಮೆ ಕಾಮಿಡಿ ಇಷ್ಟ ಆಗುತ್ತೆ, ಅದು ಸಹ ರನ್ ಆಯಿತು. ನಾವು ಒಂದೇ ಒಂದು ಫಾರ್ಮುಲಾ ಇಟ್ಕೊಂಡು ಹೋಗೋಕ್ಕಾಗಲ್ಲ.
ಆ ಮೊಮೆಂಟಲ್ಲಿ ಜನರಿಗೆ ಏನು ಇಷ್ಟ ಆಗುತ್ತೋ ನಾವು ಹೇಳಕ್ಕೂ ಆಗಲ್ಲ ಅದು. ಈಗ ನಾಳೆ ಬಂದ್ಬಿಟ್ಟು ನನ್ನ ಸಿನಿಮಾನೇ ಇಷ್ಟ ಆಗ್ಬೋದು ಜನರಿಗೆ, ಓ ಫುಲ್ ಕಾಮಿಡಿ ಇತ್ತು ಮಜಾ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದೇ ಮೈ ಲೈಕ್ ಸಮ್ ಥ್ರಿಲ್ಲರು, ಮಾಸ್ ಫಿಲ್ಮ್ಗಳು ಒಂದು ಟೈಮಲ್ಲಿ ಓಡುತ್ತೆ. ಸೊ ಅದು ಹೇಳಕ್ಕೆ ಆಗಲ್ಲ. ನಾವು ನೀವೇ ಇವಾಗ ನಾನು ಯಾವುದಾದ್ರೂ ಒಂದು ಇದು ಓಪನ್ ಮಾಡಿಬಿಟ್ಟು OTT ಅಲ್ಲಿ ಸಿನಿಮಾ ನೋಡಿದಾಗ ಈಚ್ ಡೇ ಐ ಮೀನ್ ಅ ಡಿಫ್ರೆಂಟ್ ಮೂಡ್ ಟು ವಾಚ್. ಒಂದಿನ ನನಗೆ ರೊಮ್ಯಾಂಟಿಕ್ ಮೂವಿ ನೋಡೋಣ ಅನ್ಸುತ್ತೆ, ಒಂದ್ಸತಿ ಕಾಮಿಡಿ ನೋಡೋಣ ಅನ್ಸುತ್ತೆ, ಒಂದ್ಸತಿ ಕಂಪ್ಲೀಟ್ ಥ್ರಿಲ್ಲರ್ ನೋಡೋಣ, ಹಾರರ್ ನೋಡೋಣ ಅನ್ಸುತ್ತೆ. ಸೊ ಯು ನೆವರ್ ನೋ ವಾಟ್ ಈಸ್ ಗೋಯಿಂಗ್ ಟು ವರ್ಕ್. ಆಲ್ ಆಫ್ ಅಸ್ ಪ್ರೇ ದಟ್ ಆರ್ ಮೂವಿ ಹ್ಯಾಸ್ ಟು ವರ್ಕ್ ಅಷ್ಟೇ. ಜನ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಯಾವುದೇ ಜಾನರ್ ಆದರೂ ಅಂತ ಅಷ್ಟೇ. ಒಳ್ಳೇದಾಗಲಿ, ಪಿಕ್ಚರ್ ಗಟ್ಟಿಯಾಗಿರಲಿ, ಚೆನ್ನಾಗಿರಲಿ. ಥ್ಯಾಂಕ್ ಯು. ಇವಿಷ್ಟು ನಿರ್ಮಾಪಕಿ, ಹಿನ್ನೆಲೆ ಗಾಯಕಿ ಶಿಲ್ಪಾ ಗಣೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ 8.